ಖಂಡಿತ ಅತ್ಯುತ್ತಮವಾದಂತಹ ಫಲವನ್ನೇ ತಾವು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹುಷಾರಿಲ್ಲ. ಯಾಕಮ್ಮ, ಏನಾಯ್ತು? ಇರ್ಲಿ ತಾಯಿ, ತಲೆ ಕೆಡಿಸ್ಕೊಂಬೇಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಪೂನಮ್ಮ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಅಮ್ಮ ತಮ್ಮ ಹೆಸರು ಹೇಳಿ. ಆಯ್ತು ತಾಯಿ. ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ. ಹಲೋ, ನಮಸ್ತೆ ತಾಯಿ. ಹೇಳಮ್ಮ. ಹುಷಾರಿಲ್ಲ ಗುರುಜಿ. ಏನಾಯ್ತಮ್ಮ? ಮೈಕೆಲ್ಲ ಬಾಡಿ ಇರ್ತಾ ಮೈಕೆಲ್ಲ ಕೆಳ ಬಿತ್ತೋದಂಗ ನಿದ್ದೆ ಮಾಡಕ್ಕಲ್ಲ. ಯಾವಾಗಿಂದ ಈ ಸಮಸ್ಯೆ? ಅದು ಸುಮಾರು ದಿಕ್ಕಿಲ್ಲ. ಹಾಸ್ಪಿಟ್ಲ್ಗೆ ಹೋಗಿದ್ರಾ? ಎಲ್ಲ ಆಯ್ತು ಗುರುಜಿ. ಆದ್ರೆ ಏನ್ ಗುಣ ಆಗ್ತಾ ಇಲ್ವಾ? ಇಲ್ಲ ಇಲ್ಲ. ಒಂದ್ ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ನಾನು ಹೇಳುವಂತ ತಂತ್ರಸಾರವನ್ನ, ನಾಳೆ ಅಮಾವಾಸ್ಯೆ ಆದ್ರಿಂದ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನಾನು ಬೆಳಗಿನ ನೇರ ಪ್ರಸಾರದಲ್ಲಿ ಯಾವ ಕ್ರಮವನ್ನು ಹೇಳ್ತೀನೋ ಆ ಕ್ರಮವನ್ನೇ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಕೆಲಸ. ನಾಳೆ ಬೆಳಿಗ್ಗೆ ಇದನ್ನ ಮಾಡಿದ್ರೆ ಮಧ್ಯಾಹ್ನ 12 ಗಂಟೆಗೆ ನೀವು ರೆಡಿ ಆಗಿ ಹೋಗ್ತೀರಿ. ನಾಳೆ ಬೆಳಿಗ್ಗೆ ನೀವು ಈ ತಂತ್ರಸಾರವನ್ನು ನಾನು ಹೇಳಿದ್ದನ್ನು ನೀವು ಮಾಡ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದೊಳಗಾಗಿ ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣ್ತೀರಿ, ಒಳ್ಳೆ ಯಶಸ್ಸಾಗುತ್ತೆ. ಆದ್ರೆ ನಾಳೆ ತನಕ ಹೇಗೆ ತಡೆಯೋದು ಅನ್ನೋದಾದ್ರೆ, ನಿಮ್ಮ ಎಡಗೈಯಲ್ಲಿ ಒಂದಿರಿ ಉಪ್ಪು ತಗೊಳ್ಳಿ. ನಿಮ್ಮ ಎಡಗೈಯಲ್ಲಿ ಒಂದಿರಿ ಉಪ್ಪು ತಗೊಳ್ಳಿ. ಒಂದು ಮಣ್ಣಿನ ತಟ್ಟೆನೋ, ಮಣ್ಣಿನ ಕುಡಿಕೆನೋ ಅಥವಾ ಮಣ್ಣಿನ ಪದಾರ್ಥ ಯಾವ್ದಾದ್ರು ಒಂದು ತಗೊಳ್ಳಿ. ಆ ಮಣ್ಣಿನ ಕುಡಿಕೆನಲ್ಲಿ ಎಡಗೈಲಿ ಇರ್ತಕ್ಕಂಥ ಉಪ್ಪಿಂದ 3 ಸತಿ ದೃಷ್ಟಿ ತೆಗೆದು ಆ ಮಣ್ಣಿನ ಕುಡಿಕೆಯಲ್ಲೋ ಮಣ್ಣಿನ ತಟ್ಟೆಯಲ್ಲೋ ಹಾಕಿ. ಅದ್ರ ಮೇಲೆ 2 ಕರಿಮೆಣಸು, 1 ಕರ್ಪೂರದ ಬೆಳೆ, 2 ಕರಿಮೆಣಸು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರ ಇಟ್ಟು ಕರ್ಪೂರನ ಅಂಟಿಸಿ ಅದನ್ನ 3 ಸತಿ ದಾಟ್ರಿ. 3 ಸತಿ ದಾಟಿದ ಮೇಲೆ ನಿಮ್ಮ ಮನೇಲಿ ಯಾರಿಗಾರು ಒಬ್ರಿಗೆ ಹೇಳಿ ಅದನ್ನ ಆಚೆ ತಗೊಂಡೋಗಿಟ್ಟು ನೀರ್ ಹಾಕಿ ಅಂತ. ನೀವು ದಾಟದ ಮೇಲೆ ದೀಪ ಐತೆ, ಮಣ್ಣಿನ ಕುಡಿಕೆ ಇಲ್ಲ, ದೀಪ ಐತೆ. ಸಾಕು, ಮಣ್ಣಿನ ದೀಪದಲ್ಲೇ ಮಾಡ್ರಿ. ಮಣ್ಣಿನ ದೀಪದ ಮೇಲೆ ಮಾಡಿ. ಆ ಕರ್ಪೂರ ಉರಿಯುವಾಗ ನೀವು 3 ಸತಿ ದಾಟ್ರಿ. ದಾಟಿದಾದ್ಮೇಲೆ ಕರ್ಪೂರ ಶಾಂತವಾದ ಮೇಲೆ, ತಣ್ಣಗಾದ ಮೇಲೆ ಅದನ್ನ ಆಚೆ ತಗೊಂಡೋಗಿಟ್ಟು ಮನೆಯೊಳಗೆ ಮಾಡಬಾರದು, ಹೊರಗಡೆ ತಗೊಂಡೋಗಿಟ್ಟು ಅದು ಸ್ವಲ್ಪ ನೀರು ಹಾಕಿ ಕೇಳು. ಯಾವಾಗ ಉಪ್ಪು ನೀರಲ್ಲಿ ಕರಗೋಗುತ್ತೋ ನಿನ್ನಲ್ಲಿರುವಂತ ಸಮಸ್ಯೆ ದೂರ ಆಗುತ್ತೆ, ನೀನು ಆರೋಗ್ಯವಾಗಿರ್ತೀಯ. ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನು ಈಗ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಹೊಡಿಸ್ಕೊಂಡ್ರೆ ಹೊಡಿತಾನೆ ಇರ್ತಾರೆ. ಒಂದ್ಸಲ ವಾಪಸ್ ಕೊಟ್ಟು ನೋಡಿ. ಹಾಕೊಂಡ್ಬರ್ತೀನಿ, ಅವಾಗೇದೋ ನಿಂಗೆ ಹಬ್ಬ. ನಾಳೆಯಿಂದ ನಿಮ್ ಯಜಮಾನ್ರಿಗೆ ಯೋಗ ಹೇಳ್ಕೊಡ್ತೀನಿ. ಕುಡಿತ ಬಿಡಿಸೋಕೆ ಯೋಗ ಮಾಡಿಸ್ತಿದ್ರೆ ಯೋಗ ಮಾಡ್ತಾನೆ ಕುಡಿತಿದ್ದಾರೆ. ನಾಯಿ ಬಾಲ ಯಾವತ್ತಿದ್ರು ಇನ್ನೂ ಆರ್ಡರ್ಸ್ ಲೇಟ್ ಆಗಿ ಖಂಡಿತ. ನೀನು ಕಿಚನ್ ನೋಡ್ಕೊ, ಡೆಲಿವರೀಸ್ ನಾನು ನೋಡ್ಕೊತೀನಿ. ಪೀರಿಯಡ್ಸ್ ಮರ್ತ್ ಹೋದೆ ಅಂದ್ಕೋ. ಯಾಕೆಂದ್ರೆ ಸ್ಟೀಲ್ ಫ್ರೀ ಸೆಕ್ಯೂರ್ ಎಕ್ಸೆಲ್ ನಲ್ಲಿ ಲೀಫ್ ಲಾಕ್ ಟೆಕ್ನಾಲಜಿ ನೀಡುತ್ತದೆ 12 ಗಂಟೆಗಳ ಪ್ರೊಟೆಕ್ಷನ್. ಸ್ಟೀಲ್ ಫ್ರೀ ಸೆಕ್ಯೂರ್ ಎಕ್ಸೆಲ್ ದಿನ ನಿನ್ನೊಂದಿಗೆ ಹೆಜ್ಜೆ ಹಾಕುತ್ತದೆ. ನಾಳೆ ಟೀಮ್ ಬಸ್ ನ ವಿಂಡೋ ಸೀಟ್ ನಲ್ಲಿ ನಾನೇ ಕೂತ್ಕೋತೀನಿ. ಅರೆ ಅದು ಹೇಗೆ? ಅದು ನನ್ನ ಸೀಟ್. ನಿನ್ನ ಹೆಸರು ಬರ್ತಿದ್ಯಾ? ಅರೆ ಅದು ನಂದು ಲಕ್ಕಿ ಸೀಟ್. ಲೆಟ್ಸ್ ಇಪಿಟಾಸ್. ಯಾರ ನಾನ್ ಸ್ಟಿಕ್ ಇಪಿ ಮೊದಲು ಬೀಳುತ್ತೋ ವಿನ್ಸ್. ನಂದು ಬಿತ್ತು. ಅರೆ ಮೊದಲು ನಂದು ಬಿತ್ತು. ನಂದು ಯಾವಾಗ ನೋಡಿದ್ರು ಕೆಳಗೆ ಬಿದ್ದದನ್ನ. ಏನಾದ್ರೂ ಹೇಳ್ತೀಯ? ಇದರಲ್ಲಿ ಲಾಂಗ್ ನಾನ್ ಸ್ಟಿಕ್ಕಿ ವೆಜೀಸ್ ನೊಂದಿಗೆ ಹಿಪ್ಪಿ ಆಗಿದೆ ಇಂಡಿಯಾದ ಚಾಯ್ಸ್. ಈಗೀಗ ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಭಾರಿ ಕಾನ್ಫಿಡೆಂಟ್ ಸರ್. ಆಕೆ ನಮ್ಮ ಪ್ರೈಮ್ ಟೈಮ್ ಆಂಕರ್. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಶೋ. ರೆಡಿ ಮಹೇಶ್? ಮಮ್ಮಿ ನೀವು ಸೂಪರ್ ಸ್ಟಾರ್ ಅಲ್ವಾ? ನಿಜವಾದ ಸೂಪರ್ ಸ್ಟಾರ್ ನಿನ್ನ ಮಮ್ಮಿ. ಖರೀದಿಸಿ 2 ಸಂತೂರ್ ಸಾಬೂನು ಪಡೆಯಿರಿ 20 ರೂಪಾಯಿ. styles shopping weekly. Myntra, Trend, IRN. ಶಿಷ್ಯ ನೆಕ್ಸ್ಟ್ ಕರಿಯ ಸಾಂಗ್ ಆಗೈತೆ ಶಿಷ್ಯ. ಎಲ್ಲಿಗೆ ಹೊಂಟ್ರಲ್ಲಿ? ಇದು ಹಳೇದಲ್ಲ ಶಿಷ್ಯ? ರೆಡ್ಮಿ 7 1 ಲಕ್ಷ
ಕೋಟಲ್ಲ ಮಚ್ಚ ತೆಗಿಯನ್ ತಗೊಳ ಮಚ್ಚಗೆ ನೋಡ ಮಚ್ಚ ಜೂಮ್ ಆಗ ಆಯ್ತು ತಗೊಳ ಮಸ್ತ್ ಆಯ್ತಳ ನೋಡ బాబా కడపల్లి బావది ಮನಗುಂದೆ ಚೆನ್ನಾಗೈತಲ್ಲ ಕಂಪ್ನಿ ಅವನು ಸ್ವಂತಂಗೆ ಒಳ್ಳೆ ಆಟಗಾರ ನೋಡಲ್ಲ ವಾಲಿಬಾಲ್ ಕಬಡ್ಡಿ ಚೆನ್ನಾಗಿ ಆಡ್ತಾನೆ ಇವ್ರು ಹೆಂಗೆ ಆಡ್ತಾರೆ ಕಣ ಶಿಷ್ಯ ಅವನೇನು ಸಾಕಾಸ ಆಡ್ತಾನೆ ಅವೆಲ್ಲ ಬುಲೆಟ್ಗಳು ಡೈಲಿ ತೆಗಿಬೇಕಾಗಿಲ್ಲ ಇಲ್ಲಿ ಫುಲ್ ಫಂಕ್ಷನ್ ನಡೆಯೋದು ನೋಡಿದೆ ನಾವು ಥರ ಫುಲ್ ಡ್ಯಾನ್ಸ್ ಇಲ್ಲಿ ಕೆಳಗೆ ನಾನು ಕೂಡ ಎಂಟ್ರಿ ಆಗಿದ್ದೆ ಭಾಳ ಸೇರ್ತಾರೆ ಇಲ್ಲಿ ಸಣ್ಣ ಸಣ್ಣ ಡಾನ್ ಜೀವಲ್ಲ ಅಂತ ಶಿಷ್ಯ ಪ್ರಜ್ವಲ್ ದೇವರಾಜ್ ಇವೆಲ್ಲ ಮೂವಿಗಳಲ್ಲಿ ಮಸ್ತ್ ಇರ್ತವೆ ತಳಿಲಿ ನಮ್ಮ ಹಾಲಿನಾಕ KGF ರೂಲ್ಸ್ ಆಗಿತ್ತು ಶಿಷ್ಯ ವಾರ್ನಿಂಗ್ KGF ಅಂದರೆ ಕೋಲಾರ ಗೋಲ್ಡ್ ಫೀಲ್ಡಲ್ಲ ಗೋಲ್ಡ್ ಫೀಲ್ಡಾಗಿ ಡಾನ್ ಹುಡುಗಿಲ್ಲ ಸುಮ್ಮನೆ ಮೆರೆದಿಲ್ಲ ಕ್ಯಾಮ್ರಾ ಅನ್ನಕೈತೆ ಸಾಗುಡ ಅಲ್ಲ ಡೈಲಿ ಏನು ಸಿಗೋದಿಲ್ಲ ಊಟ ಸಿಗಬೇಕಂದ್ರೆ ಭಾಳ ಕಷ್ಟ ಊಟ ಅಂದರೆ ನೈಟ್ ಊಟ ಶಿಷ್ಯ ಒಳ್ಳೆ ಶಿಷ್ಯ ಎಲ್ಲ ಹೆಂಡೋಗ್ಬಿಟ್ಟೈತಿ 7 ವರ್ಷ ಆಯ್ತು ಸಾವಕಾಶ ಲವ್ ಮಾಡಿದ್ರೆ ಕಿಸ್ಕೊ ಕೊಟ್ಟಿದ್ರೆ ನೀರು ಫುಲ್ ನಾವು ಭಾಳ ದೂರ ಆಯ್ತು 7 ವರ್ಷ ಲವ್ ಫೇಲರ್ ಆಗಿ ಸಸ್ಪೆನ್ಸ್ ಆಯ್ತಾರೆ ಶಿಷ್ಯ ಕಂಸಂದ ತಾಳಿಮರ ಕೋಟೆ ತಾಳಿಕೋಟೆ ಅದೇನಂತಾರಲ್ಲೇ ನಾವು ನೆನಪು ಗೊತ್ತಿಲ್ಲ ಕೊಪ್ಲೆ ತಾಳಿಕೋಟೆ ಕೊಪ್ಲೆ ಹೇಗಾಯ್ತು ನೋಡ ಅದೇ ಅವರು ಮಸ್ತ್ ಜಗಳ ಆಡ್ತಾರೆ ಅದನ್ನು ಮಾವಳೆ ಅಲ್ಲೇ ಕೃಷ್ಣ ಕಂಸ ಆ ತೋಟದಾಗ ಏನೋ ಎಣ್ಣೆ ಸಿಕ್ಕತ್ತಲ್ಲ ಹೋಗಿ ಬರಲಿ